ಕೆ ಮಂಜು ಇವರು ಖ್ಯಾತ ನಿರ್ಮಾಪಕರು. ರಾಜಾವಲಿ ಸಿನಿಮಾ ಎಲ್ಲ ಇದೆಯಲ್ಲ, ಆ ಸಿನಿಮಾ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದಿವರೇ, ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ. ಈಗ ಅವರನ್ನು ಇವತ್ತು ನಾವು ಮಾತಾಡಿಸಿದ್ವಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅವರು ಮಾತಾಡಿದ್ದಾರೆ. ಮಾಧ್ಯಮಗಳು ದರ್ಶನ್ಗೆ ಜಿದ್ದಿಗೆ ಬಿದ್ದ ಹಾಗೆ ತೆಗೆದುಕೊಂಡಿದ್ದಾವೆ. ದರ್ಶನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ದರ್ಶನ್ ಬೆಂಬಲಿಸಿ ನಿರ್ಮಾಪಕ ಕೆ ಮಂಜು ಮಾತನಾಡಿದ್ದಾರೆ. ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸದ ಮಾತನಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ದರ್ಶನ್ ಆಸ್ತಿ ಅಂತ ಹೇಳ್ತೀನಿ. ಪುನೀತ್ ಅವರನ್ನು ಕಳ್ಕೊಂಡು ಬಿಟ್ಟಿದ್ದೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಕೆ ಮಂಜು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಅವರು ಹೇಳ್ತಾರೆ, ನೀವೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅವರನ್ನು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇದ್ರ ಜೊತೆಗೆ ಇದು ಕೆ ಮಂಜು ಅಂದರೆ ಅವರು ಕೊಬ್ಬರಿ ಬಿಸ್ನೆಸ್, ಇವ್ರನ್ನ ಕೊಬ್ಬರಿ ಮಂಜ ಅಂತಲೂ ಕೂಡ ಕರೀತಾರೆ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ ಅಂತ. ಶೀಟ್ ಆ್ಯಕ್ಚುಲಿ ಕಾನೂನು ಪ್ರಕಾರ ಅದಕ್ಕೆ ಸರ್ 90 ದಿನ ಒಳಗಾಗಬೇಕು. ಅದನ್ನು ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. 90 ದಿನ ಮೇಲೆ ಅವ್ರು ಬೇಲ್ ಅಪ್ಲೈ ಮಾಡಬೇಕು, ಮಾಡ್ತಾರೆ. ಅವ್ರ ಮನೆಯವ್ರಿಗೆ ಗೊತ್ತಿದೆ ಏನು ಯಾವ ರೀತಿ ಹುಡುಕೋದ್ರೆ. ಯಾಕೆಂದರೆ ಈ ಥರ ಕೇಸ್ಗಳು ಎಷ್ಟಾಗಿದೆ. ಈ ದರ್ಶನ್ ಒಂದೇನೆ ಫಸ್ಟ್ ಟೈಮ್ ಕೇಸ್ ಅದು ಇಲ್ಲ. ಈ ಥರ ಎಷ್ಟು ಇನ್ನೂ ಇದಕ್ಕಿಂತ ತುಂಬ ಇನ್ನೂ ಬೇರೆ ಥರ ಇದೆ. ಅದು ದರ್ಶನ್ ಯಾಕೆ ಟಾರ್ಗೆಟ್ ತುಂಬ ಹೈಲೈಟ್ ಆಗಿರುತ್ತೆ. ಒಬ್ಬ ನಟ, ಒಬ್ಬ ಸೆಲೆಬ್ರಿಟಿ ಅಂತ. ಅವನು ಮನುಷ್ಯನೇ, ಅವನು ಮಾಡಿದ್ದನ್ನು ಬಿಟ್ಟು ನಾವು ಯಾರಿಲ್ಲ. ನ್ಯಾಯಾಲಯಕ್ಕೆ ಮಾತ್ರ ಗೊತ್ತಾಗುತ್ತದೆ. ಅದನ್ನು ನಾವು ಕೆಲವು ಮಾಧ್ಯಮದವರಾಗ್ಬೋದು, ಕೆಲವು ಬೇರೆಯವರು, ಕೆಲವು ರಾಜಕೀಯದವರಾಗ್ಬೋದು, ಕೆಲವು ಅಧಿಕಾರಿಗಳು ಅವನ್ನ ಟಾರ್ಗೆಟ್ ಆಗಿದೆ ಅಂತ ನನಗೆ ತುಂಬ ಜನ ಹೇಳ್ತಾರೆ. ನಾನು ನೋಡಿಲ್ಲ, ಕೇಳಿದ್ದೀನಿ ಅಷ್ಟೇ. ಒಬ್ಬ ಕಲಾವಿದ ಅವನು ತಪ್ಪು ಮಾಡಿದ್ದನ್ನು ಬಿಟ್ಟು ನಮ್ಗೆ ಯಾರು ಗೊತ್ತಿಲ್ಲ. ಅಂದರೆ ಒಳ್ಳೆ ಕಲಾವಿದ, ಅವ್ನಿಗೆ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಈ ದಸರಾಗೆ ಬಂದು ಚಾಮುಂಡೇಶ್ವರನ್ನು ಕರೆಸ್ಕೊಳ್ಳಿ, ಬೇಲಾಗಲಿ. ಅದೇ ರೀತಿ ನಮ್ಮ ವೀರೇಂದ್ರ ಸ್ವಾಮಿ ಅವನು ಅವ್ರ ಶ್ರೀಮತಿಗೆ ನಮ್ಮ ಸರ್ಕಾರದಲ್ಲಿ ಯಾವುದಾದ್ರು ಒಂದು ಕೆಲಸ ಕೊಡಲಿ. ಸರ್ಕಾರದ ಒಂದು ಕೆಲಸ ಎಷ್ಟೋ ಜನ ಕೊಟ್ಟಿದ್ದೀರಾ. ನಮ್ಮ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಮನವಿ ಮಾಡ್ತೀನಿ, ಯಾವುದಾದ್ರು ಒಂದು ಪೋಸ್ಟ್ ಕೊಡಿ ಆ ಹೆಣ್ಣು ಮಗುಗೆ, ಒಳ್ಳೇದಾಗಲಿ. ಅವ್ರ ತಂದೆ ತಾಯಿಗೆ ನೋಡ್ಕೊಳ್ಳೋಂಥ ಪಾಪ ಆ ಹೆಣ್ಮಗು ಆಗಲಿ. ದರ್ಶನ್ ಬಂದಮೇಲೆ ಏನಾದ್ರು ಮಾಡ್ತಾರೆ. ಇವತ್ತು ಆಲ್ರೆಡಿ ನಾವು ಚಿತ್ರರಂಗದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಕಳ್ಕೊಂಡು ಚಿತ್ರರಂಗ ತುಂಬ ಸೊರಗ್ತಾ ಇದ್ದೀವಿ. ನಾವು ತುಂಬ ಒಳ್ಳೊಳ್ಳೆ ಕಲಾವಿದರು ಕಳ್ಕೊಂಡ್ಬಿಟ್ಟಿದ್ದೀವಿ. ದರ್ಶನ್ನು ಕಳ್ಕೊಂಡ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದರಿಂದ ಅವ್ರು ಬೇಗ ಬರಲಿ. ಅಭಿಮಾನಿಗಳು ದಯವಿಟ್ಟು ಅಷ್ಟೇ, ನೀವು ಆತುರವಾಗಿ ಮಾತಾಡೋದು, ಏನನ್ನು ಹುಚ್ಚುಟ್ಟಂತ ಮಾತಾಡಬೇಡಿ. ಎಲ್ಲರೂ ಯಾವ ಥರ ಇವತ್ತು ಕಿತ್ತಾರೆ, ನಾಳೆ ಒಂದಾಗ್ತಾರೆ. ಅದರಿಂದ ಭೇದ ಭಾವ ಬಿಟ್ಟು ಅವ್ರು ಒಳ್ಳೇದಾಗಲಿ ಅಂತ ಪೂಜೆ ಮಾಡಿ, ಅದನ್ನು ಬಿಟ್ಬಿಟ್ಟು ನಾವು ಏನೇ ಮಾಡಿದ್ರೆ ನ್ಯಾಯಾಲಯಕ್ಕೆ ಎಲ್ಲರೂ ಸುಮ್ಮನೆ ಒಂದು ಬರ್ತದೆ. ನಮ್ಮ ನ್ಯಾಯಮೂರ್ತಿಗಳೆಲ್ಲ ಗೊತ್ತಿರ್ತದೆ, ಕೋರ್ಟ್ ಗೊತ್ತಿರ್ತದೆ. ಕೋರ್ಟ್ಗೆ ಆ್ಯಕ್ಚುಲಿ ಬೇಲ್ ಕೊಡಬಾರ್ದು ಅಂತ ಎಷ್ಟೋ ಜನ ಬೇಕು ಅಂತ ಮಾಧ್ಯಮದಲ್ಲಿ ಆಗ್ತಾ ಅಂತ ಹೇಳ್ತಾರೆ. ಮಾಧ್ಯಮದವ್ರಿಗೆ ಸರ್ಕಾರದವ್ರು ತುಂಬ ಜನ ಏನು ಹೇಳ್ತಾವ್ರೆ, ಅದನ್ನು ಹೈಲೈಟ್ ಆಗಲಿ ಹೇಳ್ತಾರೆ. ಅದನ್ನು ನ್ಯಾಯಾಲಯ ಗೊತ್ತಿರ್ತಿ ಅವ್ರು ಎಂತೆಂಥ ಕೇಸ್ ಕೊಡಬೇಕು ಅಂತ. ನ್ಯಾಯಮೂರ್ತಿಗಳು ದಯವಿಟ್ಟು ಅವನಿಗೆ ಬೇಗ ಬೇಲ್ ಕೊಡಲಿ ಅಂತ ನಾನು ಮನವಿ ಮಾಡ್ತೀನಿ. ನನ್ನ ವೈಯಕ್ತಿಕ ವಿಚಾರ ನಾನು ಮನವಿ ಮಾಡ್ತೀನಿ. ಯಾಕೆಂದ್ರೆ ತುಂಬ ಜನ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ದಾರೆ, ತುಂಬ ಜನ ಟೆಕ್ನಿಷಿಯನ್ಗೆ ಕೆಲಸ ಸಿಗುತ್ತೆ, ತುಂಬ ಥಿಯೇಟ್ರುಗಳಿಗೆ ಸಿನಿಮಾ ಬರುತ್ತೆ ಅಂತ. ಇದೆಲ್ಲ ಆದರೂ ಆ ಮನೆಗೆ ಒಂದು ಆ ಹುಡುಗನಿಗೆ ನ್ಯಾಯನೂ ಸಿಗಬೇಕು, ಏನಾದ್ರು ಬಂದು ಮಾಡಿಕೊಡ್ಬೇಕು. ಅಂದರೆ ಇವರು ಮಾಡಿದ್ದಾರೆ ಅಂತ ಕಾನೂನಲ್ಲಿ ನನಗೆ ಗೊತ್ತಿರೋ ಪ್ರಕಾರ, ಈ ಸ್ಟೇಟ್ಮೆಂಟ್ ಪ್ರಕಾರ ದರ್ಶನ್ ಅವ್ರ ಕೈಯಿಂದ ಏನಾಗಿಲ್ಲ. ಆಗಿದೆ, ಯಾರಿಂದ ಆಗಿದೆ ಗೊತ್ತಿಲ್ಲ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಇಷ್ಟು ಬೇಗ ಆಚೆ ಬರಲಿ ದರ್ಶನ್ ಅವ್ರ ಅಂತ ಕೇಳ್ಕೊತೀನಿ. ನಮ್ಮ ಚಿತ್ರರಂಗ ತುಂಬ ಸೋತೋಗಿದೆ. ನಾವು ಆಲ್ರೆಡಿ ತುಂಬ ಜನ ಕಳ್ಕೊಂಡಿದ್ವಿ. ಪವರ್ ಸ್ಟಾರ್ನೂ ಕಳ್ಕೊಂಡು ತುಂಬ ನೊಂದೋಗ್ಬಿಟ್ಟಿದ್ವಿ. ಸಿನಿಮಾಗಳು ಬರಲಿ, ಬೇರೆ ಭಾಷೆ ಸಿನಿಮಾಗಳು ನಾಳೆ ದಿನ ಇನ್ನು 10 ವರ್ಷ, ಕೇವಲ 10 ರಿಂದ 5-6 ವರ್ಷದಲ್ಲಿ ನಾವು ಯಾರು ಇರಲ್ದಂಗೆ ಆಗ್ಬಿಡ್ತೇವೆ ಸಿನಿಮಾ. ನೀವೆಲ್ಲ ನಮ್ಮ ಕಲಾವಿದರುಗಳು, ತುಂಬ ಜನ ಒಳ್ಳೊಳ್ಳೆ ಕಲಾವಿದರು ನಮ್ಮಲ್ಲಿದ್ದಾರೆ. ಚಾರ್ಜ್ಶೀಟ್ ನೋಡಿದ್ರೆ ಬೇಲಾಗಲ್ಲ ನೀವು ಹೇಳ್ತಿದ್ರೆ, ನನಗೆ ಹೇಳ್ತಾರೆ ಚಾರ್ಜ್ಶೀಟ್ ಬೇಲ್ ಆಗ್ತಾಯಿದೆ ಅಂತ. ನಮ್ಮ ಲಾಯರ್ಗಳೇನು ಕಮ್ಮಿ ಇದ್ದಾರಮ್ಮ, ಎಲ್ಲ ವಿದ್ಯಾವಂತರು, ಬುದ್ಧಿವಂತರು, ಶಾರ್ಪ್ ಶೂಟರ್ ಥರ ಇದ್ದಾರೆ. ಒಂದಕ್ಕೊಂದು ಪಾಯಿಂಟ್ ಹಾಕ್ತಾರೆ. ದೇವರನ್ನೇ ಅವ್ರ ನ್ಯಾಯಾಲಯದಲ್ಲಿ ಗೆತ್ಕೊಂಬರ್ತಾರೆ. ನ್ಯಾಯಮೂರ್ತಿಗಳ ಹತ್ರ ವಾದಿಸ್ತಾರೆ. ನ್ಯಾಯಮೂರ್ತಿ ಕನ್ವಿನ್ಸ್ ಮಾಡ್ತಾರೆ. ಗ್ಯಾರಂಟಿ ದರ್ಶನ ಬೇಲಿನ ತತ್ತಾರೆ. ನನಗೆ ನಂಬಿಕೆ ಇದೆ. ಪೇರಲ್ಲಿಲ್ಲಮ್ಮ, ಇದರಲ್ಲೇ ಬರ್ತಾರೆ, ಬೇಲಾಗುತ್ತೆ. ಅಮ್ಮ ನಮ್ಮ ನ್ಯಾಯಾಲಯದ ಎಂತೆಂಥ ಹುಡುಗರು ಅವರಮ್ಮ, ಎಂತೆಂಥ ಹುಲಿಗಳವರೇ ನಮ್ಮ ಲಾಯರ್ಗಳು. ಈಗ ಕೊಟ್ಬಿಟ್ರೆ ಎಷ್ಟು ಜನ ಅವ್ರು ನಾನು ಕೊಡಿ ಅಂತಾರೆ. ಅವ್ರ ಮನೆಯವ್ರು ಯಾರು ಮೀಟ್ ಮಾಡ್ತಾ ಗೊತ್ತಿಲ್ಲ. 100% ಆಗುತ್ತೆ. ಆಮೇಲೆ ನ್ಯಾಯಾಲಯದ ದರ್ಶನ ಮಾಡಿದ್ದಾರೆ ಅಂತಿಲ್ಲ ಚಾರ್ಜ್ ಶೀಟಲ್ಲಿ. ಕಾನೂನು ದಯವಿಟ್ಟು ಇವತ್ತು ನಾವೆಲ್ಲ ಗೌರವಿಸಬೇಕು. ಡಿಪಾರ್ಟ್ಮೆಂಟ್ ಎಲ್ಲ ಇವತ್ತು ಯಾವ ಸೆಲೆಬ್ರಿಟಿಗೂ ಬಿಟ್ಟಿಲ್ಲ ಅನ್ನೋದೊಂದು ಪಾಯಿಂಟು. ಇವತ್ತು ಜನಸಾಮಾನ್ಯರು ತಿಳ್ಕೊಬೇಕು. ಸೆಲೆಬ್ರಿಟಿ ಬಿಟ್ಬಿಡ್ತಾರೆ ಅಂತ ಇವತ್ತು ಬಿಟ್ಟು. ಸಿನಿಮಾ ರಂಗದವ್ರು ಮಾತಾಡುವಾಗ ಭಾಳ ಆಶ್ಚರ್ಯ ಆಗುತ್ತೆ. ನಾನು ಅದನ್ನು ಕೇಳಿದ್ದು. ಮಂಜು ಅವರೇ, ನೀವು ವಿಷ್ಣುವರ್ಧನ್ ಅವ್ರ ಜೊತೆ ಕೂಡ ಸಿನಿಮಾ ಮಾಡಿದಂಥವರು ಅಲ್ವಾ? ನಿಮ್ಮನ್ನು ವಿಷ್ಣುವರ್ಧನ್ ಅವರು ಏನು ಅಂತ ಕರೀತಾ ಇದ್ರು?
ತಗಡೆ ಅಂತ ಕರೆದ್ರೆ ಯಾವತ್ತಾದರೂ? ರಾಜ್ಕುಮಾರ್ ಯಾವುದಾದ್ರೂ ನಿರ್ಮಾಪಕರನ್ನ ತಗಡೆ ಅಂತ ಕರೆದ್ರ? ನೀವು ನಿರ್ಮಾಪಕರಲ್ವಾ? ತಗಡೆ ಅಂತ ಕರೆದಾಗ ಹಂಗೆ ಕರಿಬಾರ್ದು ಅಂಥೇಳಿ ಒಂದು ನೋಟಿಸ್ ಕೊಡುವಂಥ ಧೈರ್ಯ ನಿಮಗೆ ಚಿತ್ರರಂಗದವ್ರಿಗಿತ್ತ? ಇರಲಿಲ್ಲ. ಕರಿಯ ಸಿನಿಮಾದ ಮೂಲಕ ದೊಡ್ಡ ಹಿಟ್ಟು ಕೊಟ್ಟಂತಹ ಪ್ರೇಮ್ ಅವರು, ಜೋಗಿ ಪ್ರೇಮ್ ಅವರು, ಅವರನ್ನು ನೀನೇನು ಪುಡಾಂಗ ಅಂದಾಗ ಏಯ್ ಹಂಗೆ ಹೇಳೋಂಗಿಲ್ಲ ಅಂತ ಹೇಳುವ ಧೈರ್ಯ ನಿಮ್ಗೆ ಯಾರಿಗಾದರೂ ಇತ್ತ? ನಿಖಿತಾ ತುಕ್ರಾಲ್ ಅವರನ್ನು ಬ್ಯಾನ್ ಮಾಡಿದ್ರಲ್ಲ, ಯಾವ ಮುಖ ಇಟ್ಕೊಂಡು ಬ್ಯಾನ್ ಮಾಡಿದ್ರಿ? ಏನು ತಪ್ಪು ಮಾಡಿದ್ಲ ಹೆಣ್ಣುಮಗಳು? ಮೀಟು ಆಗ್ತಾ ಇದೆ ಅಂತೇಳಿ ಶ್ರುತಿ ಹರಿಹರನ್ ಕೇಳಿದಾಗ ಆಕೆಯನ್ನೇ ಹೊರದಬ್ಬಿಟ್ರಲ್ಲ, ಏನು ಮುಖ ಇಟ್ಕೊಂಡು ಈಗ ಹೇಳ್ತೀರಿ ನೀವು? ರಾಜ್ಕುಮಾರ್ ಯಾವತ್ತೇನು ಹೇಳ್ತಾ ಇದ್ರು? ಅನ್ನದಾತರು. ವಿಷ್ಣುವರ್ಧನ್ ಹೇಳ್ತಾ ಇದ್ರು ಅನ್ನದಾತ, ನಿರ್ಮಾಪಕ, ನಿರ್ದೇಶಕ. ಇವತ್ತು ತಗಡೆ, ಪುಡಾಂಗ. ಆಮೇಲೆ ಆ ಥರದ ಹೇಳಿಕೆಗಳನ್ನು ಕೊಟ್ಟಾಗ, ಬಾಯಿಗೆ ಬಂದಂಗೆ ಬೈದಾಗ ನೀವೇನಾದರೂ ಹೇಳಿದ್ರಾ, ಮಾತಾಡಿದ್ರಾ? ಕೇವಲ ಲಾಭ ಸಿಗತ್ತೆ ಅಂತಂದರೆ ಪುಕ್ಷಟ ಸಿಕ್ಕಿದ್ರೆ ಪಿನಲ್ಲು ಕುಡಿತೀರಾ? ಹಂಗಾಯ್ತಲ್ಲ ಇದು. ಆ ಥರನ ಕೊಂದಿದ್ದಕ್ಕೆ ದುಃಖನೇ ಇಲ್ಲ. ಆಮೇಲೆ ನೀವು ಕೊಂದವರು ಸರೆಂಡರ್ ಆಗಬೇಕಾಗಿತ್ತು. ನೀವೇ ಸಂಬಂಧಪಟ್ಟವರು ದರ್ಶನ್ ಹೇಳಬೇಕಿತ್ತು, ನಾನು ಯಾವುದೇ ಕಾರಣಕ್ಕೂ ನನ್ನ ಅಭಿಮಾನಿಗಳನ್ನು ಬಲಿಪಶು ಮಾಡೋದಿಲ್ಲ, ನಾನೇ ಸರೆಂಡರ್ ಆಗ್ತೀನಿ, ನನ್ನ ಹೆಂಡತಿಗ ಮತ್ತೊಂದಕ್ಕಾಗಿ ನಾನು ಹಿಂಗೆ ಕೊಲೆ ಮಾಡಿದ್ದೀನಿ, ಹಿಂಗಾಗೋಯ್ತು, ನಾನೇ ಸರೆಂಡರ್ ಆಗ್ತೀನಿ ಅಂತ. ಪಾಪ ಗಿರಿನಗರದಲ್ಲಿ 5-5 ಲಕ್ಷ ಸಾಲ ಮಾಡ್ಕೊಂಡಿದ್ದವ್ರನ್ನ ತಗೊಂಬಂದ್ಬಿಟ್ಟು ಅವರ ತಲೆ ಕತ್ತು ಕುಯಿಸ್ತಾ ಇದ್ದೀರಲ್ವಾ? ಇದು ಸರಿನಾ? ಓಕೆ. ರಿಪಬ್ಲಿಕ್ ಕನ್ನಡ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡ್ತಿದೆ. ಕೆ ಮಂಜು ಅವರ ಮಾತುಗಳನ್ನ ಕೇಳಿದ ಮೇಲೆ, ಕೆ ಮಂಜು ಅವರೇ, ದರ್ಶನ್ ಮಾಡಿದ್ದು ತಪ್ಪೇ ಅಲ್ವಾ ಅನ್ನೋದು ಪ್ರಶ್ನೆ. ಒಬ್ಬ ಅಭಿಮಾನಿಯ ಜೀವ ತೆಗೆದಿದ್ದಾರೆ, ಅದು ತಪ್ಪಲ್ವಾ? ಒಬ್ಬರ ಜೀವ ತೆಗೆಯೋದು ತಪ್ಪೇ ಅಲ್ಲ ಅಂದ್ರೆ ಹೇಗೆ? ಮಾದರಿ ಆಗ್ಬೇಕಾಗಿದ್ದ ನಟ ಆರೋಪಿ ಆಗಿದ್ದು ತಪ್ಪಲ್ವಾ? ಪ್ರೇಸಿಗಾಗಿ ಒಬ್ಬನ ಕೊಲೆ ಮಾಡಿದ್ದು ಸರಿನಾ ನಿಮ್ಮ ಪ್ರಕಾರ? ಚಾರ್ಜ್ ಶೀಟ್ ನಲ್ಲೂ ಕೂಡ ಕೊಲೆ ಮಾಡಿದ್ದು ದೃಢಪಟ್ಟಿದೆ, ಸಾಕ್ಷ್ಯಾಧಾರಗಳಿದೆ. ಕೊಲೆ ಆರೋಪಿ ಬಗ್ಗೆ ವರದಿ ಮಾಡಿದ್ದು ಮಾಧ್ಯಮಗಳ ತಪ್ಪ ಹಾಗಾದ್ರೆ? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಕೆ ಮಂಜು ಅವರು ಯಾವ ಆಧಾರದಲ್ಲಿ ಮಾತನಾಡಿದ್ರು ಅನ್ನೋದು ಪ್ರಶ್ನೆ. ಏನಿಲ್ಲ, ಭಯ ಪಟ್ಕೊಂಡಿದ್ದಾರೆ ಇವರೆಲ್ಲ. ಎಲ್ಲ ಸಿನಿಮಾ ರಂಗದವರು ಭಯ ಪಟ್ಕೊಂಡಿದ್ದಾರೆ ಅಷ್ಟೇ. ಮಾಧ್ಯಮಗಳು ಧೈರ್ಯ ಇಲ್ಲ ಯಾರಿಗೂ ಕೂಡ. ಧೈರ್ಯ ಇಲ್ಲ. ನಿಮ್ಗೆ ಧೈರ್ಯ ಇದ್ರೆ ಅವತ್ತೆ ಕೇಳ್ತಾ ಇದ್ರಿ ಹೆಂಗೆ ಒಬ್ಬ ನಿರ್ಮಾಪಕನಿಗೆ ಹಿಂಗೆ ಹೇಳಿದೆ ನೀನು ಅಂತೇಳಿ. ಈಗ ಬಂದ್ಬಿಟ್ಟು ನಾನು ಹೇಳಿದ್ನಲ್ವಾ, ಪುಕ್ಷಟ ಸಿಕ್ಕಿದ್ರೆ ಪಿನಾಯ್ಲು ಕುಡಿತಾರೆ. ಓಕೆ, ಇದರ ನಡುವೆ ಮುಡಾ ಹಗರಣ ಜೀವಂತವಾಗಿರಬೇಕು. ಇದು ಮುಡಾ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್. 50-50 ನಿವೇಶನದಲ್ಲಿ ಮತ್ತಷ್ಟು ಗೋಲ್ಮಾಲ್ ಬೆಳಕಿಗೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ದಾಖಲೆಯನ್ನು ಬಿಡುಗಡೆ ಮಾಡ್ತಾ ಇದೀವಿ. ಮತ್ತೊಮ್ಮೆ ಸಿಎಂ ಪತ್ನಿ